ಏನ್ರಪ್ಪ ಇದೆಲ್ಲ? ಆ ಕಡೆ ಒಂದ್ ಲೋಕ, ಈ ಕಡೆ ಒಂದ್ ಲೋಕ, 3D ಕಾಣಿಸ್ತಾ ಇದೆಯಲ್ಲಪ್ಪ. ಅದಿರ್ಲಿ, ನಾನು ಆ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ? ಯಮ ಭಟರೆ, ಈತ ಭೂಲೋಕದಲ್ಲಿ ಅನೇಕ ಪುಣ್ಯ ಕೆಲಸಗಳನ್ನು ಮಾಡಿದ್ದಾನೆ. ಆದ್ದರಿಂದ ಈತನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಬೇಕು. ಹಾಗೆಯೇ ಈತ ಭೂಲೋಕದಲ್ಲಿ ಅನೇಕ ಪಾಪ ಕಾರ್ಯಗಳನ್ನು ಮಾಡಿರುತ್ತಾನೆ. ಈತ ಮೊದಲು ನರಕಕ್ಕೆ ಬರಬೇಕು. ಇಲ್ಲ ಇಲ್ಲ ಇಲ್ಲ, ಸ್ವರ್ಗಕ್ಕೆ ಬರಲೇಬೇಕು. ಚುಪ್ ಬಿಡ್ರಯ್ಯ, ನೀವ್ಯಾಕೆ ಕನ್ಫ್ಯೂಸ್ ಮಾಡ್ಕೊಂತೀರಾ? ನಾವೇ ಡಿಸಿಷನ್ ತಗೊಂತೀವಿ. ಈ ಕಡೆ ನೋಡ್ರೆ ಯಾವ್ದೋ ಒಂದು ಕ್ಲಾಸ್ ಫಿಲ್ಮ್, ಮೈಥಲಾಜಿಕಲ್ ಪಿಟೀಲ್ ಕುಯ್ಯೋ ಸಿನಿಮಾ, ಬೋರಿಂಗ್ ಸಿನಿಮಾ ಇದ್ದಂಗಿದೆ. ಇಲ್ಲಿ ಏನಯ್ಯ ಇದು ಒಳ್ಳೆ ಕಮರ್ಷಿಯಲ್ ಹಾರರ್ ಸಿನಿಮಾ ಇದ್ದಂಗಿದೆ. ನಾವ್ ಈ ಕಡೆನೆ ಎಂಟ್ರಿ ಕೊಡ್ತೀವಿ. ಓಕೆ ಬಾಯ್, ಸಿ ಯು. ಇಷ್ಟೊಂದು ದೊಡ್ಡ ಕ್ಯೂ ಇದೆ, ಬ್ಲಾಕ್ ಅಲ್ಲಿ ನೋಡ್ತಿದೆ ಸಿನಿಮಾ, ಆದ್ರೂ ನಮಗೆ ಫ್ರೀ ಎಂಟ್ರಿ, VIP ಎಂಟ್ರಿ. ನಮ್ಮನ್ನ ಯಾರು ಟಚ್ ಮಾಡ್ತಾ ಇಲ್ಲ. ವಾ, ಹೇ ಸ್ಪೈಡರ್ ಮ್ಯಾನ್, ನಿನ್ನ ನೋಡಿಕೋ ಹೋಗಲೇ. ಬ್ಯಾಟ್ಮ್ಯಾನ್, ಅನಕೊಂಡ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 5. ಮಗ ರಾಜಾದಿರಾಜ ನರಕಾಧೀಶ್ವರ ಸೂರ್ಯಪುತ್ರ ಮಹಿಷ ವಾಹನರೂಢ ನ್ಯಾಯಮೂರ್ತಿ ಗಣಾಂತರಹಿತ ಶ್ರೀ 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 ಯಮಧರ್ಮರಾಜನಿಗೆ ಚಿತ್ರಗುಪ್ತ ಪ್ರಭು, ಯುಗ ಯುಗಗಳಿಂದ ನಾವು ಪಾಪ ಮಾಡಿದವರಿಗೆ ದಂಡನೆ ಕೊಡುತ್ತಲೇ ಇದ್ದರು. ಭೂಲೋಕದಿಂದ ಬರುವ ಪಾಪಿಗಳ ಸಂಖ್ಯೆ ಕಡಿಮೆಯೇ ಆಗುತ್ತಿಲ್ಲವೇ? ಹೌದು ಮಹಾಪ್ರಭು. ಈ ಭೂಲೋಕದ ನರಮಾನವರು ನರಕದಲ್ಲಿ ಅನುಭವಿಸಿದ ಘೋರ ಶಿಕ್ಷೆಯನ್ನು ಭೂಲೋಕದಲ್ಲಿ ಮರುಜನ್ಮ ಪಡೆದ ಕ್ಷಣಾರ್ಧದಲ್ಲಿಯೇ ಯಮಲೋಕದ ಯಾತನೆಯನ್ನು ಮರೆತು ಬಿಡುತ್ತಾರೆ. ಹೌದೇ? ಇದೋ ನೋಡಿ ಮಹಾಪ್ರಭು, ಇವನೊಬ್ಬ ಚಲನಚಿತ್ರ ನಿರ್ದೇಶಕ ಹಾಗೂ ನಿರ್ಮಾಪಕ. ನಮ್ಮ ಬಗ್ಗೆ ಅಪಹಾಸ್ಯ ಮಾಡುವಂತಹ ಚಿತ್ರವೊಂದನ್ನು ನಿರ್ಮಿಸಿ ನಮ್ಮನ್ನು ಅವಹೇಳನ ಮಾಡಿದ್ದಾನೆ. ಇವನಿಗೆ ಸರಿಯಾದ ಶಿಕ್ಷೆಯನ್ನು ತಾವು ನೀಡಬೇಕು. ಚಿತ್ರಗುಪ್ತ, ಈಗ ತಾನು ನೀನೇ ಹೇಳಿದೆ ಮನುಷ್ಯರು ನಮ್ಮನ್ನು ಮರೆತು ಬಿಡುವರೆಂದು. ಈತ ನಮ್ಮ ಬಗ್ಗೆ, ನಮ್ಮ ಇರುವಿಕೆ ಬಗ್ಗೆ ಜನರಲ್ಲಿ ನಂಬಿಕೆ ಉಂಟು ಮಾಡಿದ್ದಾನೆ. ಪಾಪ ಮಾಡಿದವರಿಗೆ ನರಕ ಒಂದಿದೆ, ಅಲ್ಲಿ ಕ್ರೂರ ಶಿಕ್ಷೆಯನ್ನು ವಿಧಿಸುತ್ತಾರೆಂದು ಜನರು ನಮ್ಮನ್ನು ಮರೆಯದಂತೆ ಮಾಡಿದ್ದಾನೆ. ಈತನನ್ನು ಸಕಲ ಮರ್ಯಾದೆಗಳೊಂದಿಗೆ ಸ್ವರ್ಗಕ್ಕೆ ಕಳಿಸಿ. ನನಗೆ ಯಾವ ಸ್ವರ್ಗನೂ ಬೇಡ ಯಮರಾಜ. ಕನ್ನಡ ಚಿತ್ರರಂಗ ಪರಭಾಷಾ ಹಾವಳಿಯಿಂದ ಹಾಳಾಗೋಗಿದೆ. ನೀವು ಮತ್ತೆ ನನ್ನನ್ನು ಭೂಲೋಕಕ್ಕೆ ಕಳಿಸ್ಕೊಟ್ರೆ ಇನ್ನೊಂದಷ್ಟು ಒಳ್ಳೊಳ್ಳೆಯ ಚಿತ್ರಗಳನ್ನು ಮಾಡೋದಕ್ಕೆ ನಾನು ಪ್ರಯತ್ನಿಸ್ತೀನಿ ಪ್ರಭು. ಧನ್ಯವಾದಗಳು ಪ್ರಭು. ಯಮಧರ್ಮರಾಜ ಬಹುಪರಾಕ್. ಕಣ್ಣಲ್ ಫೈರು, ಕೈಯಲ್ ವೈರು, ಲುಕ್ಕಲ್ ವಾರಿಯರು.
ಚಿತ್ರಗುಪ್ತ ಮಹಾಪ್ರಭು, ಯಾರಾತ? ಎಲ್ಲಾ ಪಾಪಿಗಳು ಸಾಲಾಗಿ ಬರುತ್ತಿದ್ದಾರೆ, ಆತನೊಬ್ಬ ಸ್ವಇಚ್ಛೆಯಿಂದ ಓಡಾಡುತ್ತಿದ್ದಾನೆ. ಆ? ಆ. ಮಹಾಪ್ರಭು, ಈತನು 99,99,999 ಪಾಪ ಪುಣ್ಯಗಳನ್ನು ಸಮಾನಾಂತರವಾಗಿ ಮಾಡಿದ್ದಾನೆ. ಇವನ ಆತ್ಮವನ್ನು ನಮ್ಮ ಯಮಪುರಿಯ ಭಟರಾಗಲಿ ಸ್ವರ್ಗದ ದೇವ ಭಟರಾಗಲಿ ಮುಟ್ಟಲು ಸಾಧ್ಯವೇ ಇಲ್ಲ. ಹಾ. ಆಹಾ, ಸಖತ್ತಾಗಿದೆಯಲ್ಲಪ್ಪ ಸೀಟು. ಡೆಪ್ಯೂಟಿ ಸಿಎಂ ಸೀಟಾ ಇದು? ಅಲ್ಲಿ ನೋಡು ಚಿತ್ರಗುಪ್ತ, ಆತ ನಮ್ಮ ತಂದೆಯವರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಿದ್ಧವಾಗುತ್ತಿದ್ದಾನೆ. ಆ, ಅವನ ಅದರ ಮೇಲೆ ಕುಳಿತರೆ ಸಾಕು, ತಪ್ಪು ಮಾಡಿದಂತೆ. ಆತನ ಕಿವಿಗೆ ನಮ್ಮ ಮಾತುಗಳು ಕೇಳಿಸಿದವೆ. ಕೇಳಿಸ್ಕೊಂಡೆ, ಕರೆಕ್ಟ್ ಆಗಿ ಕೇಳಿಸ್ಕೊಂಡೆ. ಕೂತ್ಕೊಂಬಾರ್ದಾ? ಕೂತ್ಕೊಂಡ್ರೆ ತಪ್ಪ? ಆಹಾ, ಪ್ರಭು ತಪ್ಪು ಮಾಡಿದ್ದಾನೆ, ಪಾಪ ಮಾಡಿದಂತಾಯ್ತು. ಕರೆಕ್ಟ್ ಆಗಿ ಕೂತ್ಕೊಂಡೆ. ಎಲ್ಲ ನಾರಾಯಣಮ್ಮ, ಗೊತ್ತಿದ್ದು ತಪ್ಪು ಮಾಡಿದ ಈತನನ್ನು ಚಿತ್ರಗುಪ್ತ. ಪ್ರಭು, ಏ, ಕೂಲ್ ಡೌನ್, ಕೂಲ್ ಡೌನ್, ಕೂಲ್ ಡೌನ್ ಯುವರ್ ಆನರ್. ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇದ್ಯಾ? ಆಲ್ರೆಡಿ ಸತ್ತೋಗಿರೋ ನನಗೆ ನೀನ್ ಏನ್ ತಾನೇ ಮಾಡಕ್ ಸಾಧ್ಯ? ಬಾಡಿನೇ ಇಲ್ದಿರೋ ನನಗೆ ನೀನ್ ಏನ್ ಶಿಕ್ಷೆ ಕೊಡಕ್ ಸಾಧ್ಯ? ನೀನೇ ಹೇಳು. ಮೂರ್ಖ, ದೇಹಕ್ಕೆ ಕೊಡುವ ಶಿಕ್ಷೆಗಿಂತ ಆತ್ಮಕ್ಕೆ ಕೊಡುವ ಶಿಕ್ಷೆಯು ಅತಿ ಭಯಂಕರವಾಗಿರುತ್ತದೆ ಎಂದು ಈಗ ನಿನಗೆ ಅರಿವಾಗುತ್ತದೆ. ನೋಡು, ನಾನ್ ಲೈಫ್ ಅಲ್ಲಿ ಲಾಜಿಕ್ ನ ಹುಡುಕಿ ಹುಡುಕಿ ಬೇಜಾರಾಗಿ ಲಾಜಿಕ್ ಅನ್ನೋ ಬುಕ್ ನ ಕಿತ್ ಬಿಸಾಕಿ ಲಾಜಿಕ್ ಯಾಕೆ ಮ್ಯಾಜಿಕ್ ಓಕೆ ಅಂತ ಬದುಕ್ದವ್ ನಾನು. ನಂಗೆ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಗಳಿವೆ. ನಿನ್ನ ಹತ್ರ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಯಾಕಂದ್ರೆ ನೀನು ಯಮಧರ್ಮರಾಜ ನ್ಯಾಯಮೂರ್ತಿ ಅಲ್ವಾ? ಅದಕ್ಕೆಲ್ಲ ಉತ್ತರ ಕೊಟ್ಬಿಡು. ನೀನ್ ಏನ್ ಬೇಕಾದ್ರೂ ಮಾಡು, ನಾನು ರೆಡಿ. ಎಲ್ಲ ಕುಂದಿ ನೀಚ ನಾರಾದಮ್ಮ, ನಿನ್ನ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕೆ? ಎಷ್ಟು ಸೊಕ್ಕು ನಿನಗೆ? ಇದೇನಪ್ಪ ಇದು? ಭೂಲೋಕದಲ್ಲಿ ಅನ್ಯಾಯ, ಅಕ್ರಮ, ರೇಪು, ದರೋಡೆ, ಮಾನ್ಮಗ ಮಾಡಿದಂತವ್ರಿಗೆಲ್ಲ ಅಲ್ಲಿ ಆ ಕೋರ್ಟ್ಗಳಲ್ಲಿ ಅಟ್ಲೀಸ್ಟ್ ಒಂದು ಮಾತಾಡಕ್ ಚಾನ್ಸ್ ಕೊಡ್ತಾರೆ. ಇಡೀ ಬ್ರಹ್ಮಾಂಡಕ್ಕೆ ಸುಪ್ರೀಂ ಕೋರ್ಟ್ ತರ ಇರೋ ಈ ಯಮಲೋಕದಲ್ಲಿ, ಅದು ನ್ಯಾಯಕ್ಕೆ ಪ್ರತಿರೂಪವಾದ ಈ ಯಮ ಧರ್ಮ ರಾಜ, ದ ಗ್ರೇಟ್ ಕಿಂಗ್ ಆಫ್ ಹೆಲ್, ದ ಸುಪ್ರೀಂ ಗಾಡ್, ತಮ್ಮನ್ನು ಬಹಳವಾಗಿ ಹೊಗಳುತ್ತಿದ್ದಾನೆ. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಹೇಗೆ? ವಾಟ್ ಈಸ್ ದಿಸ್? ಕೇಳು, ನೀನು ಏನು ಬೇಕಾದ್ರೂ ಕೇಳು. ನಾನ್ ತಪ್ಪು ಮಾಡಿದೀನಿ ಅಂತಿದಿರಲ್ಲ, ಈ ಎಂಟೈರ್ ಯೂನಿವರ್ಸ್ ಅಲ್ಲಿ, ಐ ಮೀನ್ ಬ್ರಹ್ಮಾಂಡದಲ್ಲಿ ತಪ್ಪೇ ಮಾಡಿದವರು ಯಾರಿದ್ದಾರೆ? ಆ ರಾಮ ತಪ್ಪು ಮಾಡಿಲ್ವಾ? ಕೃಷ್ಣ ತಪ್ಪು ಮಾಡಿಲ್ವಾ? ಹರಿಹರ ಬ್ರಹ್ಮ ತಪ್ಪು ಮಾಡಿಲ್ವಾ? ಇಷ್ಟೊಂದ್ ಜನ ಪಾಪಿಗಳನ್ನ ಸೃಷ್ಟಿ ಮಾಡಿ ಅವ್ರ ಕೈಲಿ ಪಾಪ ಮಾಡಿಸ್ತೀರಲ್ಲ, ಬ್ರಹ್ಮ ತಪ್ಪು ಮಾಡ್ದಂಗಲ್ವಾ? ಆ ಶಿವ ಇವ್ರು ತಪ್ಪು ಮಾಡ್ತಿರ್ಬೇಕಾದ್ರೆ ಮೂರನೇ ಕಣ್ ಬಿಟ್ಟು ಸುಟ್ಟಾಕದ್ ಬಿಟ್ಬಿಟ್ಟು ಆರಾಮ ಕೈಲಾಸದಲ್ಲಿ ಕೂತಿಯಲ್ಲ, ಅವ್ನ್ ತಪ್ಪು ಮಾಡ್ದಂಗಲ್ವಾ? ಅಧಿಕ ಪ್ರಸಂಗಿ, ಸರ್ವಶಕ್ತನಾದ ಆ ಭಗವಂತನು ಮನುಷ್ಯರಿಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಅದನ್ನು ಸರಿಯಾದ ರೀತಿ ಉಪಯೋಗಿಸದೆ ದುರಂಕಾರದಿಂದ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸುತ್ತಿದ್ದೀರಲ್ಲ ನೀವು ಮನುಷ್ಯರು. ಓಹೋ, ನಮ್ಗೆಲ್ಲ ಬುದ್ಧಿ ಕೊಟ್ಟಿದ್ದ ಭಗವಂತನ? ಹಾಗಾದ್ರೆ ಅವ್ನು ಯಾಕೆ ಎಲ್ರಿಗೂ ಒಳ್ಳೆ ಬುದ್ಧಿನೇ ಕೊಟ್ಟಿಲ್ಲ, ಕೆಟ್ಟ ಬುದ್ಧಿ ಯಾಕೆ ಕೊಟ್ಟ? ಏಯ್, ಆ ಬುದ್ಧಿ ಒಳ್ಳೆಯದೇ. ಅದನ್ನ ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ದುರಾಸೆಗಳಿಗೋಸ್ಕರ ಅದನ್ನ ಕೆಟ್ಟ ರೀತಿಯಲ್ಲಿ ಬಳಸುತ್ತೀವಿ. ಅದು ಪಾಪ. ಹಾಗಾದ್ರೆ ಮನುಷ್ಯನ ಮೇಲೆ ದೇವ್ರಿಗೆ ಯಾವ ಕಂಟ್ರೋಲು ಇಲ್ಲ, ಯಾವ ಹಿಡಿತಾನೂ ಇಲ್ಲ. ನೀನೇ ಒಪ್ಕೊಂಡೆ ನಾವೇ ಸರ್ವಶಕ್ತ, ಮನುಷ್ಯನೇ ಸರ್ವಶಕ್ತ ಅಂತ ನೀನೇ ಒಪ್ಕೊಂತ ಇದ್ಯಾ? ಛೀ ಮೂರ್ಖ, ಪರಮಾತ್ಮನು ಸರ್ವಶಕ್ತನು, ನೀವೆಲ್ಲ ಅವನ ಮುಂದೆ ತೃಣಕ್ಕೆ ಸಮಾನ. ಕರೆಕ್ಟ್. ಈಗ ನೀನ್ ಒಪ್ಕೊಂಡೆ ನೋಡು. ನೀ ಸೂತ್ರಧಾರಿ, ನಾ ಪಾತ್ರಧಾರಿ. ಅಂದ್ರೆ ನೀ ಬುದ್ಧಿ ಕೊಟ್ಟಂಗ್ ನಾನ್ ಮಾಡ್ದೆ. ನೀನೇ ನಂಗೆ ಬುದ್ಧಿ ಕೊಟ್ಟಿದ್ದ ಸೀಟ್ ಮೇಲೆ ಕೂತ್ಕೊಳ್ಳಕ್ಕೆ. ನಂದೇನೋ ತಪ್ಪಿಲ್ಲ, ಎಲ್ಲ ನಿಂದೇ ತಪ್ಪು. ಏಯ್! ಆದಾಮ, ಪಾಪ ಪುಣ್ಯಗಳ ಅರಿವಾಗಲೆಂದು ಮಾನವನಿಗೆ ಗ್ರಂಥಗಳು, ಶಾಸ್ತ್ರಗಳು, ಧರ್ಮಗಳು, ಹರಿಕಥೆಗಳಿವೆ. ಅದರ ಜೊತೆಯಲ್ಲಿ ತಾಯಿ ತಂದೆಯರ ಅನುಭವದ ಮಾತುಗಳಿವೆ. ಇದು ಸರಿ, ಇದು ಕೆಟ್ಟದ್ದೊಂದು ತಿಳಿದು ನೀವು ತಪ್ಪು ಮಾಡಿದರೆ ಅದು ನಿಮ್ಮ ಮೂರ್ಖತನ. ಯಾವ್ದು ಸರಿ ಯಾವ್ದು ತಪ್ಪರದೇ ಕನ್ಫ್ಯೂಷನ್. 80 ವರ್ಷದ ಮುದುಕ ಡೈಲಿ ಬೀಡಿ ಹೊಡ್ಕೊಂಡು ಫುಲ್ ಬಾಟ್ಲ್ ಎತ್ಕೊಂಡು ಆರಾಮಾಗಿರ್ತಾನೆ. 20 ವರ್ಷ ಹುಡುಗ ಏನು ದುರಭ್ಯಾಸ ಇಲ್ಲದೆ ದಡಾರಂತ ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾನೆ. ನಾವ್ ಯಾರನ್ನ ಫಾಲೋ ಮಾಡ್ಬೇಕು ಅಂತೀಯ? ಹಲ್ಕಾಗಳು, ಕೆಟ್ಟವರು, ಗೂಂಡಾಗಳೆಲ್ಲ ದುಡ್ಡುಗಳು ಖರ್ಚು ಮಾಡ್ಬಿಟ್ಟು ದೊಡ್ಡ ದೊಡ್ಡ ನಾಯಕರಾಗಿ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ. ಅದೇ ಪಾಪ ರೈತರುಗಳು ಹೊಲ ಗದ್ದೆಯಲ್ಲಿ ಕಷ್ಟ ಪಡ್ಕೊಂಡು ಒದ್ದಾಡ್ಕೊಂಡು ನೇಣ್ಗಳು ಹಾಕೊಂಡು ಸಾಯ್ತಾ ಇದ್ದಾರೆ.
ಸತ್ಯನೇ ಹೇಳ್ತೀನಿ ಅಂತ ಹೊರಟ ಆ ಸತ್ಯರಿಶ್ಚಂದ್ರನ ಹೆಂಡತಿನ ಮಾರಿಸಿ ಮಗನ್ನ ಸಾಯಿಸಿ ಸ್ಮಶಾನ ಕಾಯತ್ರ ಮಾಡಿ ಅಲ್ಲೇ ನರ್ಕ ತೋರಿಸಿದ್ರಿ. ನಾವು ಸತ್ಯ ಹೇಳಿ ಅಲ್ಲೇ ನರ್ಕ ನೋಡ್ಬೇಕು ಅಂತೀಯಾ? ನೀನ್ ಈ ಕ್ವಶನ್ಗೆಲ್ಲ ಆನ್ಸರ್ ಮಾಡು. ನೀನ್ ಏನ್ ಬೇಕಾದ್ರೆ ಶಿಕ್ಷೆ ಕೊಟ್ಟರು ಕೂಡ ನಾನು ಒಪ್ಕೊಂತೀನಿ. ಉತ್ತರ ಕೊಡು ಯಮಧರ್ಮರಾಜ, ಉತ್ತರ ಕೊಡು. ಆನ್ಸರ್ ಮಾಡು. ನಿಲ್ಲಿಸಿ. ಅದೆಲ್ಲ ದೈವ ರಹಸ್ಯ. ನಿನ್ನ ಜೊತೆ ಚರ್ಚೆ ಮಾಡಲು ನನಗೆ ಸಮಯವಿಲ್ಲ. ಚಿತ್ರಗುಪ್ತ, ಮಹಾಪ್ರಭು, ಈತ ಪಾಪ ಪುಣ್ಯಗಳನ್ನು ಸರಿ ಸಮಾನವಾಗಿ ಮಾಡಿರುವುದರಿಂದ ಈತನಿಗೆ 15 ದಿನ ನರಕ, 15 ದಿನ ಸ್ವರ್ಗ ದರ್ಶನ. ಏಯ್, ನಿನಗೆ ನರಕ ದರ್ಶನ. ಓನ್ಲಿ ದರ್ಶನ, ನೋ ಶಿಕ್ಷೆ. ವೆರಿ ಗುಡ್. ಎಲ್ಲ ಪಾಪಿಗಳು ನೋಡ್ಕೊಂಡು ಆರಾಮ ಓಡಾಡ್ಕೊಂಡಿರ್ಬೋದು.